ಮಹೇಶ್ ಸಿದ್ದಿ ಸೀರಿಯಸ್ ಅಂಕಲ್ ತುಂಬ ಚೆನ್ನಾಗಿದೆ ಅದು. ಹಿಂಗೆ ಚುಚ್ಚು ಬೀಳುದು ಇದಕ್ಕೆ ಏನ ಮುಂಜ ಗುರು ನನ್ಗೆ ಏನು ಮಾಡ್ತಿರೋ ಗೊತ್ತಿಲ್ಲ, ಬೇಕಷ್ಟೆ. ಈ ಕ್ಯಾಚೆಲ್ಲ ಹಿಡಿತಿದ್ದೀರಾ? ಎಷ್ಟು ಜನ ಹುಡುಗಿನ ಕ್ಯಾಚ್ ಹಿಡಿದಿಲ್ವೋ? ಕೋಟಿತನವಿದ್ದರೂ ಪಟ್ಟಣವು ಗೋಳು, ಕಾಸಿಲ್ಲದಿದ್ದರೂ ಸುಖ ಈ ಹಳ್ಳಿ ಪಾಳು ಅನ್ನೋ ಈ ಕುವೆಂಪು ಅವರ ಸಾಲುಗಳನ್ನ ಕೇಳಿ ನಾನು ಹೊರಟಿದ್ದು ಸಿದ್ಧಿ ಜನರ ಜೊತೆಗೆ ಕೆಲ ಸಮಯಗಳನ್ನ ಕಳೆಯೋದಕ್ಕೆ, ಹಾಗೆ ಈ ಪ್ರಕೃತಿಯ ಸವಿಯೋದಕ್ಕೆ. ಇವಾಗ ಹೋಗ್ತಿರೋ ಜಾಗ ಎಂಥದಂದ್ರೆ, ಇಲ್ಲಿ ಕಾಡು ಜನಾಂಗ ಇರ್ತಾರೆ. ಕಾಡು ಜನಾಂಗ ಅಂದ ತಕ್ಷಣ ನಮ್ಗೆ ಗೊತ್ತಿರೋ ಪ್ರಕಾರ ಪ್ರಾಣಿಗಳನ್ನ ಹಿಡ್ಕೊಂಡು ತಿಂತಾರೆ, ಆಮೇಲೆ ಎಲೆ ಬಟ್ಟೆಗಳನ್ನ ಹಾಕೊಂಡಿರ್ತಾರೆ ಅಂತ ಹೇಳ್ತಾರೆ. ಬಟ್ ಈ ಸಿದ್ಧಿ ಜನಾಂಗದವ್ರು ಹೆಂಗಿರ್ತಾರೆ ಏನು ಅಂತ ನನಗಂತೂ ಗೊತ್ತಿಲ್ಲ. ಬನ್ನಿ ಹೋಗಿ ನಮ್ಮ ಮಹೇಶ್ ಸಿದ್ದಿ ಅವ್ರನ್ನ ಮೀಟ್ ಆಗೋಣ. ಈ ಜಾಗದಲ್ಲಿ ನೆಟ್ವರ್ಕ್ ಇಲ್ಲ, ಬಟ್ ಸಿದ್ದಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಮಹೇಶ್ ಸಿದ್ದಿ ಹೆಂಗಿದೆ ಬ್ರೋ? ಸೂಪರ್. ಇವಾಗ ಮಹೇಶ್ ಅವ್ರ ಮನೆಗೆ ಹೋಗ್ತಿದ್ದೀವಿ. ಕಾಡು ಜನಾಂಗ ಅಂದ ತಕ್ಷಣ ಫುಲ್ಲು ಕಾಡಲ್ಲಿ ಫುಲ್ಲು ಈ ಹಟ್ ಥರ ಇರುತ್ತಲ್ವ ಮನೆ, ಆ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಬರೀ. ನೀವು ಹೆಂಗೆ ಕಾಣಿಸ್ತೀರ ಗೊತ್ತಾ? ಝೊಮ್ಯಾಟೋಲ್ಲಿ ಒಂದು ವೈರಲ್ ಆಗಿತ್ತಲ್ಲ ಫೇಸಸ್. ಮಹೇಶ್ ಅವರ ಮನೆಯಲ್ಲಿ ಇಲ್ಲ ಇದಾ? ಗುರು ನಾನು ಏನೋ ಅಂದ್ಕೊಂಡಿದ್ದೆ, ಇದೇನೋ ಬೇರೆನೇ ಇದೆ. ಬರ್ರಿ. ನಮಸ್ತೆ, ಚೆನ್ನಾಗಿದ್ದೀರಾ? ನಾನು ಬೆಂಗಳೂರಿಂದ ಬಂದಿದ್ದೆ. ಎಷ್ಟು ವರ್ಷಕ್ಕೆ ಮದುವೆ ಆಗಿದ್ದು ನೀವು? ಮದುವೆ ಆಗಿದ್ದು ಯಾವ ವರ್ಷ ಹೇಳಿ ಗೊತ್ತಿಲ್ಲ. ನಿಮಗೆ ವಯಸ್ಸು ಎಷ್ಟಿತ್ತು? ನನಗೆ ಮದುವೆ ಆಗಬೇಕಾದ್ರೆ 12 ವರ್ಷ ಆಗಿತ್ತು. 12 ವರ್ಷ? ಮಕ್ಕಳೆಷ್ಟು? 13 ಮಕ್ಕಳಾಗಿದ್ದು. ಜಲಿ ಬೈ ನೋಡಿ ಕಲೀರಿ. ಸಿಂಗಲ್ ಕಮಿಟೆಡ್? ಒಂಥರ ಸಿಂಗಲ್ ಒಂಥರ ಕಮಿಟೆಡ್. ಅಂಕಲ್ಲು ಮತ್ತೆ ಮಹೇಶು ಮತ್ತೆ ನಾವು ಬ್ರೋ ಎಲ್ಲಿ ಹೋಗ್ತಿದ್ದೀವಿ? ಇರುವೆಬೇಟೆ ಹೋಗ್ತಾ ಇದ್ದೀವಿ. ಓ ಅಣ್ಣ ಇರುವೆಬೇಟೆ ಕರ್ಕೊಂಡು ಹೋಗ್ತಿದಾರಂತೆ. ಕರೋನಾ ಟೈಮಲ್ಲಿ ಅದೇ ಮದ್ದು ಮಾಡಿ ಎಲ್ಲ ತಗೊಂಡ್ ಹೋಗ್ತಿದ್ರು. ಇವಾಗ ಅದು ಮದ್ದ? ಹಾ, ಅದರದ್ದು ಕಷಾಯ. ಕಷಾಯನ? ಅಂದ್ರೆ ಏನಿದು ಹೊಸ ಹೊಸ ವಿಷಯಗಳು ತಿಳಿಸ್ಕೊಡ್ತಿದ್ದಾರೆ. ಸುಮ್ಮನೆ ನಮ್ಮ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಸುಮ್ಮನೆ ಚುಚ್ಚಿದ್ರಲ್ಲ. ಓ ಇರುವೆಯಿಂದ ಚುಚ್ಕೊಂಡಿದ್ರೆ ಸಾಕಾಗಿತ್ತು. ಚುಚ್ಕೊಂಡಿದ್ರೆ ಅದು ಕಷಾಯ ಮಾಡ್ಕೊಂಡು ಕುಡ್ದಿದ್ರ? ಇರುವೆ ಕಷಾಯ 1000 ರೂಪಾಯಿನಾ? 200 ml 200 mlಗೆ 1000 ರೂಪಾಯಿ ಅಂತೆ. ಅದರಂತೆ ವ್ಯಾಪಾರ ಮಾಡಿಬಿಟ್ಟಿದ್ದಾರೆ. ಆದರೆ ಕಷ್ಟ ಅದೇ ನಮ್ಗೆ ತೆಗಿಲಿಕ್ಕೆ, ಮರ ಹಚ್ಚಬೇಕು. ಮೈಸೂರ ಅಜ್ಜನ ಮನೆ ಆಗ್ಬೇಕು. ಯಾರು? ಅಜ್ಜನ ಮನೆ ಆಗ್ಬೇಕು. ನನ್ನ ತಾಯಿ ಮನೆ. ತಾಯಿ ಮನೆ ಆದರೆ ಅಜ್ಜ ಮನೆ ಹೆಂಗಾಗತ್ತೆ? ಅಜ್ಜಿ ಮನೆ ಆಗತ್ತೆ. ಅಜ್ಜಿ ಮನೆ. ನಾವೆಲ್ಲೋದ್ರೂ ನಮ್ಮಮ್ಮ ನಮ್ಮ ಜೊತೆ ಇರ್ತಾರೆ. ನೋಡಿದ್ ಗಂಟೆ ದಾಸವಾಳ ಅಂತಾರೆ. ಅದಕ್ಕೆ ಗಂಟೆನೇ ಇಲ್ಲ. ಟನ್ ಅಯ್ಯೋ ಬೇಟಿದೆ ಗುರು, ಬೇಟಿದೆ. ಸಾಕಾಯ್ತಲ್ಲ. ಇದು ಗ್ರಾಮದೇವರು. ಇದು ಪ್ರತಿ ವರ್ಷ ಗಡಿಗೆ ಹೇಳ್ತದೆ, ಹೊಡಿತದೆ. ಎದ್ದ ಮೇಲೆ ಹೊಡೆದು ಬಿಡ್ತದೆ. ಅಲ್ಲ, ಗಡಿಗೆ ಎದ್ದೇಳ್ತದೆ ಹೊಡಿತದೆ ಅಂದರೆ ಯಾವ ಥರ ಅಂತ? ಅದೇ ಈಗಿದೆ ಅಲ್ಲ, ಅವೇ ಎದ್ದವು ಹಂಗೆ ಹೊಡೆದು ಬಿಡ್ತವೆ. ಇದ್ರ ವಿಶೇಷ ಏನಂದರೆ, ನಾವು ಹೊಸಕ್ಕೆ ಹಬ್ಬ ಮಾಡ್ತೇವೆ. 100-120 ಮನೆಗೆ ಸಂಬಂಧಪಟ್ಟು ನಾವೇನು ಭತ್ತ ಏನು ಬೆಳಿತೇವಲ್ಲ, ಅದನ್ನು ಇಲ್ಲಿ ತಂದೆ ಪೂಜೆ ಮಾಡ್ತೇವೆ. ಅಲ್ಲ, ಇಲ್ಲಿ ಹೋಗಿ ಮಡಕೆ ನೀವೇ ಇಡ್ತೀರಾ ಅಥವಾ ಹೆಂಗೆ? ನಾವು ಇಟ್ಟಿದ್ದಲ್ಲ, ಅದು ಮತ್ತೆ ನೆಲದಿಂದ ಬಂದಿದ್ದದು. ಹೌದಾ? ನಾವು ಇಟ್ಟಿದ್ದಲ್ಲ, ಪ್ರತಿ ವರ್ಷ ಬರ್ತದೆ, ಬಂದ ತಕ್ಷಣ ಹೊಡಿತದೆ. ಇಲ್ಲಿ ಬಲಿ ಕೊಟ್ಟು ಅಲ್ಲಿ ಅವನಿಗೆ ಊಟ ಕೊಡೋದು. ಈ ಜಾಗದಲ್ಲೇ ಅಲ್ಲಿಂದ ಅಡುಗೆ ಮಾಡ್ಕೊಂಡು ಬಂದು ಎಲ್ಲ ಇಲ್ಲಿ ಹಾಕ್ಬಿಟ್ಟು ಹೋಗ್ತಾರಂತೆ. ಸೊ ಇವ್ರ ನಂಬಿಕೆ ಏನಂದರೆ, ಈ ಜಾಗದಲ್ಲಿ ಏನೇ ಸಮಸ್ಯೆ ಬಂದ್ರೂ ಆ ಬಿರ್ಲಾ ಸ್ವಾಮಿ ನೋಡ್ಕೋತಾನೆ ಅಂತ ಇವರ ನಂಬಿಕೆ. ಈ ಜಾಗದಲ್ಲಿ ನಿಂತ್ಕೊಂಡ್ರೆ, ಅಡಿಕೆ ತೋಟದಲ್ಲಿ ನಿಂತ್ಕೊಂಡ್ರೆ ನಿನ್ಗೆ ಯಾವ್ದಾರ ಸಾಂಗ್ ತಲೆಯಲ್ಲಿ ಬರುತ್ತಾ? ಮಲ್ನಾಡ್ ಅಡಿಕೆ ಮೈಸೂರು ಬಿಳೆದಲ್ಲಿ. ಓ ಕರೆಕ್ಟು, ನಾನು ಇವ್ರನ್ನ ಪರಿಚಯ ಮಾಡಿಸೋದೇ ಮರ್ತು ಬಿಟ್ಟಿದ್ದೀನಿ. ಜಲಿಬೈ ಸಚಿನ್ ಜಾಲಿ ಅವರು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸು, ಮದುವೆ ಫೋಟೋ ಶೂಟ್ಸು, ಆಲ್ಬಮ್ಸ್ ಇಂದ ಹಿಡ್ಕೊಂಡು ಪ್ರತಿಯೊಂದನ್ನು ಮಾಡ್ತಾರೆ. ನಮ್ಮ ಬಾಸ್ಗೆ ಏನೇ ವರ್ಕ್ ಇದ್ರು ಹೇಳಿ. ನಾಗಮಂಡಲ ಪಿಕ್ಚರಲ್ಲಿ ಪದೇ ಪದೇ ಅದೆಲ್ಲ ಕಣ ಸಾಂಗ್ ಮಾಡ್ತೈತೆ ಕಣ ನನಗೆ. ಸೀರಿಯಸ್ ಆಗಿ ಈ ಹಸಿರು ಸಿರಿಯಲ್ಲಿ ಸಮಥಿಂಗ್ ಯಾವುದೋ ಕಾಂಕಣಿ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ. ಬರ್ಬೇಕಂತೆ. ಮರದ್ದು ಗೆಡ್ಡೆ ಇರ್ತದೆ, ಅದು ಕಡ್ತದೆ. ಕಾಡಲ್ಲಿ ಬೇಟೆಯಾಡೋಕೆ ಹೋದಾಗ ಊಟ ಇಲ್ದಿದ್ದಾಗ ಸಿದ್ಧಿ ಜನಾಂಗ ಅವ್ರು ಏನು ತಿಂತಾರೆ ಅಂತ ಗೊತ್ತಾ? ಇದೆಯಾ ನೋಡಿ, ಇದೇ ತಿನ್ನೋದು. ಅಂಕಲ್ ನಮಗೋಸ್ಕರ ಏನೋ ಕಷ್ಟಪಡ್ತಾ ಇದ್ದಾರೆ.
ಕೆಳಗಡೆ ಫುಲ್ ಪಾತಾಳ ಥರ ಇದೆ. ಅವ್ರಿಗೆ ಹುಷಾರು ಅಂಕಲ್ ಅಂತ ಹೇಳಕ್ಕೆ ನಾವಾಗಲ್ಲ, ಯಾಕಂದರೆ ಅವರು ಡೈಲಿ ಇರೋ ಜಾಗ ಇದು. ಇಲ್ಲ ಏನಿದು ತಿನ್ಬೋದು. ಸೀರಿಯಸ್ ಅಂಕಲ್ ತುಂಬ ಚೆನ್ನಾಗಿದೆ ಇದು. ನನಗೊಂದು ಇರ್ಬೇಕಿತ್ತು ಚುರ್ರ್ ಅಂತು. ಹಿಂಗೆ ಒಂದೊಂದು ಇಟ್ಕೊಂಡು ಏನು ಗುರು ಇವನು ಇರುವೆನ ಹಿಂಗೆಲ್ಲ ತಿಂತಾ ಇದ್ದಾನೆ ಅಂದ್ಕೊಂಡ್ರ. ಆದರೆ ಸಿದ್ಧಿ ಜನಾಂಗದವರು ಆರೋಗ್ಯವಾಗಿರೋದಕ್ಕೆ ಇದನ್ನು ಕೂಡ ಒಂದು ಕಾರಣ. ಚೆನ್ನಾಗಿದೆ, ಬಟ್ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಈ ಮನೆಗೆ ಬಂದಾಗ ದೂರದ ಒಂಥರ ದೂರ ಇದೆ, ಆದರೆ ಇವರ ಪ್ರೀತಿ ಮುಂದೆ ಈ ದೂರತನವೆಲ್ಲ ದೂರವಾಗಿ ಇವರಲ್ಲೇ ನಾನು ಒಬ್ಬನಾದೆ. ಇವಾಗ ಮೀನು ಹಿಡಿಯೋಕೆ ಹೋಗ್ತಾ ಇದ್ದೀವಿ. ನಾನು ಮಹೇಶ್ ಅವರು ಹಾಗೆ ಮಹೇಶ್ ಅವ್ರ ಕಸಿನ್ಸ್ ಎಲ್ಲ ಬಂದಿದ್ದಾರೆ. ಹಾಯ್ ಬ್ರೋ. ನಾಚ್ಕೋತಿದ್ದಾರೆ ಅವರು. ಏನು ನಿಮ್ಮ ಹೆಸರು? ಚೇತನ. ಏನು ನಾಚ್ಕೋತಿದ್ದೀರ ಯಾಕೆ? ನಗ್ತಿದ್ದೀರಲ್ಲ ಬ್ರೋ. ಗೆಟಪ್ ಚೇಂಜ್, ಕ್ಯಾಮ್ರಾ ಚೇಂಜ್. ಈ ಮೂನಲ್ಲಿ ಆಸ್ಟ್ರೋನಾಟ್ಸ್ ಎಲ್ಲ ಹೋಗ್ತಾರಲ್ಲ, ಆ ಥರ ಫೀಲ್ ಆಗ್ತಿದೆ. ಎದೆಲ್ಲಿ ಒಂದು ಕ್ಯಾಮ್ರಾ, ಕೈಯಲ್ಲಿ ಒಂದು ಕ್ಯಾಮ್ರಾ. ಸೈಕ್ ಎಲ್ಲೋದ್ರು ಸೈಕ್. ಅಯ್ಯೋ ಅಣ್ಣ ಇದೇನಣ್ಣ ಅಡ್ಡ ಬಂತು. ಮುಳ್ಳು. ನೀರು ಸೌಂಡ್ ನೀವು ಕೇಳಿಸ್ಕೊತಾ ಇರ್ಬೋದು, ಬಟ್ ತುಂಬ ಬ್ಯೂಟಿಫುಲ್ ಆಗಿದೆ ಜಾಗ ನೋಡಿ. ಗುರು ನನಗೇನು ಮಾಡ್ತಿರೋ ಗೊತ್ತಿಲ್ಲ, ಎಡಿ ಬೇಕಷ್ಟೆ. ಎಡಿ ಹಿಡಿಸ್ಕೊಡ್ತೀನಿ ಅಂತ. ನನಗೆ ಎಡಿ ಬೇಕಷ್ಟೆ. ನೀವು ಹಿಡಿತೀರಾ ಗುರು? ಎಡಿ ಹಿಡಿಯಕ್ಕೆ ಬಂದ್ವಿ, ಬಟ್ ಎಡಿ ಸಿಗ್ತಾ ಇಲ್ಲ. ನಮಗೆಲ್ಲ ವಿಡಿಯೋ ತೆಗಿತಾರ. ಚಂದ್ರ ಫೈರ್ ಕ್ಯಾಂಪ್ ಇವತ್ತು ಕಾಡಲ್ಲಿ. ಚೆನ್ನಾಗಿದೆ ಲೊಕೇಶನ್, ವೈಬ್ಸು. ನಮ್ಮ ಮಹೇಶ್ ಅವ್ರ ಜೊತೆ ಬೆಳಗ್ಗೆ ಎಡಿ ಹಿಡಿಯಕ್ಕೆ ಹೋದಾಗ ಎಡಿ ಸಿಕ್ತು, ಮೀನುಗಳು ಸಿಕ್ತು ನೋಡಿ. ಆಹಾ, ಇದು ಮೀನು, ಇದು ಇದು ಏಡಿ. ಇದನ್ನು ಫೈರ್ ಕ್ಯಾಂಪ್ ಮಾಡಿದ್ದೀವಲ್ವಾ, ಇಲ್ಲಿ ಸುಟ್ಕೊಂಡು ತಿನ್ಬೇಕಂತೆ. ನಮಗೆ ಮಹೇಶ್ ಅವರೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಇಟ್ಸ್ ಕಾಲ್ ಕ್ರ್ಯಾಬ್. ಈ ಕಡೆ ಏಡಿ, ಈ ಕಡೆ ಫಿಶು. ಇದನ್ನು ತಿನ್ನೋದು ಹೇಳ್ಕೊಟ್ರು. ನನ್ನ ಫೇವ್ರೇಟ್, ಸಖತ್ ಇಷ್ಟ ಆಯಿತು. ಇದು ತಿನ್ನೋದು ಹೆಂಗೆ ಗೊತ್ತಾ ನೋಡಿ, ಹಿಂಗಿರುತ್ತಾ ಫುಲ್ಲು. ಸಾಕಾಗಿದೆ ಸೀರಿಯಸ್ ಆಗಿ. ನೋಡಿ ನನಗೆ ಫುಲ್ಲು. ಇವಾಗ ಮೀನೇನೋ ಫ್ರೈ ಮಾಡ್ತಿದ್ದಾರೆ ನೋಡಿ. ಆಲ್ರೆಡಿ ಫ್ರೈ ಇನ್ನೊಂದು ಮಾಡಿಕೊಟ್ಟಿದ್ದಾರೆ. ಅಣ್ಣ ನಿಮ್ಮದು ಕಾಡು ಜನಾಂಗ ಯಾವುದಂದರೆ? ಸಿದ್ಧಿ ಬುಡಗಟ್ಟು ಕುಟುಂಬ. ಕೇಳಿದ್ರಾ? ನಾನು ಆಫ್ರಿಕಾದಲ್ಲೇನಿಲ್ಲ, ಇಂಡಿಯಾದಲ್ಲಿದ್ದೀನಿ. ಗುರು, ನಮ್ಮ ಮಹೇಶ್ ಅಣ್ಣನ ಮೀಟ್ ಆಗಕ್ಕೆ ಬಂದ್ವಿ. ಏನೇನೋ ಹೋಗಿ ಎಲ್ಲೆಲ್ಲೋ ಹೋಗಿ ಅಡ್ವೆಂಚರಸ್ ಆಯಿತು, ಕತ್ಲಾಯಿತು, ಮೀನು ಹಿಡಕ್ಕೆ ಹೋದ್ವಿ, ಎಡಿ ಹಿಡಿಯಕ್ಕೆ ಹೋದ್ವಿ, ಎಲ್ಲ ಹೋದ್ವಿ. ಕೊನೆಯದಾಗಿ ಬಂದು ಮೀನೆಲ್ಲ ಫ್ರೈ ಮಾಡಿಕೊಂಡು ತಿಂದಾಯಿತು. ಇವಾಗ ಟೆಂಟಲ್ಲಿ ಸ್ಟೇ ಆಗಿದ್ದೀವಿ. ಟೆಂಟ್ ಅದು ಇದು ಫುಲ್ಲು ಕಾಡು ಮಧ್ಯೆ ಟೆಂಟ್ ಹಾಕ್ಕೊಂಡು ಸ್ಟೇ ಆಗಿದ್ದೀವಿ. ಚೆನ್ನಾಗಿದೆ ಬ್ರೋ, ಥ್ಯಾಂಕ್ ಯು ಸೋ ಮಚ್. ನೋಡಿ ನಮ್ಮ ಜಾಲಿ ಬೈಯು ಮಲ್ಕೊಂಡಿದ್ದಾರೆ. ಅಷ್ಟಾಗಿದ್ದೀನಿ, ಬಿಟ್ಬಿಡ್ರಪ್ಪ. ಮಲ್ಕೊಳ್ಳ ಸಾಕು. ಗುಡ್ ನೈಟ್. ಗುಡ್ ಮಾರ್ನಿಂಗ್.
ಬೆಳಗ್ಗೆ ಆಯಿತು, ಇವಾಗಿದ್ದೆ ಅಕ್ಕದಾಗ ಬಂತು ನಿದ್ದೆ. ಅಯ್ಯೋ ನಜ್ಜಿ ಯಾಕೆ ಹೇಳ್ತೀರ, ನೈಟ್ ಎಲ್ಲ ಚಿಲ್ಲಾಗಿತ್ತು, ತುಂಬ ಚೆನ್ನಾಗಿ ನಿದ್ದೆ ಬಂತು. ಇವ್ರಿಗೆ ಎಬ್ಸ್ಬೇಕಲ್ಲ ಹೆಂಗಾರ ಮಾಡಿ. ಸರ್ ಎದ್ದೊಳ್ಳಿ ಸರ್, ಎದ್ದೊಳ್ರಿ ರೀ. ನೋಡಿದ್ರ ಚಿಲ್ಲಾಗಿ ಮಲ್ಕೊಂಡಿದ್ದಾರೆ. ಅಯ್ಯೋ ನೈಟೆಲ್ಲ ಅವರು ಭಯ ಪಡ್ತಿದ್ದೆ ಜಾಸ್ತಿ. ಅಪ್ಪ ಬನ್ನಿ ಆಚೆ ಹೋಗೋಣ. ಸೌಂಡ್ ಕೇಳಿಸ್ಕೊಂಡ ಪಕ್ಷಿದು ಅಲಾರ್ಮ್ ಕಾಲ್ಸ್ ಅಂತ ಇವು. ಏನು ಅಲಾರಮ್ ಕಾಲ್ಸ್? ಓಕೆ. ಅಂದ್ರೆ ಈಗ ಕಾಡಲ್ಲಿ ಯಾವ್ದಾದ್ರು ಪ್ರೆಡೇಟರ್ಸ್ ಇದ್ರೆ ಆ ಏರಿಯಾಗೆ ಬಂದರೆ ಏರಿಯಾಕ್ಕೆ ಈ ಥರ ಪಕ್ಷಿಗಳು ಸೌಂಡ್ ಮಾಡ್ತವೆ. ಅವಾಗ ಕಾಡಲ್ಲಿರೋ ಎಲ್ಲ ಪ್ರಾಣಿಗಳು ಅಲರ್ಟ್ ಆಗ್ತವೆ. ಓ ಕರೆಕ್ಟು. ಇದು ಯಾವುದದು ಗಂಧದ ಗುಡಿ ಫಿಲ್ಮಲ್ಲಿ ಕೆಲವೊಂದು ಸೀನ್ಸ್ ನೋಡಿದ್ದೆ ಈ ಥರದ್ದು. ಅಣ್ಣನ ಕತ್ತಲ್ಲಿ ಯಾವಾಗಲೂ ಮೈಕಾನ್ ಆಗಿರುತ್ತೆ. ನನ್ನ ತಲೆಯಲ್ಲಿ ಏನೋ ಹತ್ತು ಅನ್ಕೊತೀನಿ. ಏಯ್ ನೈಸ್, ಶ್ರೀಕೃಷ್ಣ ಆಗ್ಬಿಟ್ಟಿದ್ದೆ ನಾನು. ನಮ್ಮ ಜಾಲಿ ಭಯ ಕಾಫಿ ಮಾಡಿಕೊಟ್ರು. ಸೇಮ್ ಕಾಫಿ ಥರ ಇದೆ. ಟೀ ಮಾಡಕ್ಕೆ ಹೋದ ಕಣ ಕಾಫಿ ಆಗೋಯ್ತು. ಸೇಮ್ ಎಮ್ಮೆ ಮೊಸರು ಕುಡ್ದಂಗಿರ್ಲಿಲ್ವಾ ಇದು? ಬ್ರೋ ಇವಾಗ ನಿಮ್ಮದು ಸಿದ್ಧಿ ಜನಾಂಗ ಅಂತ ಹೇಳ್ತಾರಲ್ಲ, ಗೌರ್ಮೆಂಟ್ ಅವರು ನಿಮಗೆ ಎಲ್ಲರ ಥರನೇ ವೋಟ್ರ್ ಐ ಡಿ ಹಾಗೆ ರೇಷನ್ನು ಆ ಥರ ಎಲ್ಲ ಕೊಟ್ಟಿದ್ದಾರಾ ಅಥವಾ ಏನು? ಆ್ಯಕ್ಚುಲಿ ಕೊಡ್ತಾರೆ. ಅಂದರೆ ಈಗ ನಮ್ಮ ಜನ ಯಾವ ಥರ ಅಂದರೆ ಈಗ ಸ್ವಲ್ಪ ಅಂದರೆ ಈಗ ಈ ಕಡೆ ಅಂದರೆ ನಮ್ಮ ಉಮ್ಮಚ್ಕಿ ಈ ಕಡೆ ಅಂದರೆ ಯಲ್ಲಾಪುರ ತಾಲೂಕು ಉಮ್ಮಚ್ಕಿ ಈ ಕಡೆ ಜನ ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ. ಈಗ ಇಂಪ್ರೂವ್ ಆಗದೇ ಇದ್ದವರು ಜನ ಇದ್ದಾರೆ. ಅಂದರೆ ಅಂತ ಗೌರ್ಮೆಂಟ್ ಕೊಡ್ತಾರೆ, ಬಟ್ ನಾವು ಏನಂದರೆ ಅದನ್ನು ಹೋಗಿ ಸವಲತ್ತು ತಗೊಳ್ಬೇಕು. ಇವಾಗ ನಿಮ್ಮ ಜನಾಂಗದ ಹುಡುಗಿನ ಬೇರೆಯವ್ರು ಮದುವೆ ಆಗ್ಬೋದಾ? ಈಗ ಆಗ್ತಾ ಇದ್ದಾರೆ, ಈಗ ಆಗ್ತಾ ಇದೆ. ಆಗ್ತಾ ಇದೆ, ಎಲ್ಲ ಮಿಕ್ಸ್ ಆಗ್ತಾ ಇದೆ. ಒಂದೊಂದು ಕಡೆ ಹೋದ್ರೆ ನಮ್ಮ ಸಿದ್ದೀಸ್ ಕ್ಯಾಸ್ಟ್ ಸಿದ್ದೀಸ್ ನೋಡೋದಕ್ಕೆ ಬೇರೆ ಇದ್ದಾರೆ. ಅದು ಈಗ ಚೇಂಜ್. ಈಗ ಅಂದ್ರೆ ಈಗ ಏನಂದ್ರೆ ಈಗ ಉದಾಹರಣೆ ಈಗ ನಮ್ದು ಇವ್ರದೇ ನಮ್ಮ ಅಜ್ಜಿಯವ್ರ ಕೂದಲೆಲ್ಲ ಬೇರೆ. ಅಂದ್ರೆ ಹೇಗೆ ಅಂದ್ರೆ ಅವ್ರ ಅಪ್ಪ ಅಮ್ಮ ಬೇರೆ ಬೇರೆ. ಅಂದ್ರೆ ನಮ್ಮ ತಾತ ಸಿದ್ದಿ, ಆದ್ರೆ ನಮ್ಮ ಅಜ್ಜಿ ಅಂದ್ರೆ ಮುತ್ತಜ್ಜಿ ಅವರು ಬೇರೆ ಕ್ಯಾಸ್ಟ್, ನಾಯ್ಕ ಆ ಥರ ಬೇರೆ ಕ್ಯಾಸ್ಟ್. ಆ ಥರ ಆಗ್ತಾ ಇದೆ. ಸಿದ್ಧಿ ಅನ್ನೋದು ಈ ಥರ ಆಗಿ ಕಮ್ಮಿ ಆಗುತ್ತೆ, ಈಗ ಕಡಿಮೆ ಆಗ್ತಾ ಇದೆ. ಇನ್ನು ಮುಂದೆ ಹೋದಾಗ ಸಿದ್ಧಿ ಅಂತಾನೆ ಐ ಥಿಂಕ್ ಸೊ ಮುಚ್ಚೋಗುತ್ತೆ. ಇವರು ನೋಡಿದ್ರಲ್ಲ, ನಾವು ಅನ್ಕೊಂಡಿರೋದೆಲ್ಲ ಸುಳ್ಳು, ಕಾಡು ಜನಾಂಗ ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ. ಬಟ್ ಇದ್ದಾರೆ. ಬಟ್ ಈ ಸಿದ್ಧಿ ಜನಾಂಗದಲ್ಲಿ 75% ಜನ ಅಪ್ಡೇಟ್ ಆಗಿದ್ದಾರೆ. ಇನ್ನು ಮಿಕ್ಕಿದವ್ರು ಮಾತ್ರ ಯಾವುದೋ ಮೂಲೆ ಹಳ್ಳಿಯಲ್ಲಿ ಇರ್ತಾರಲ್ವ, ಹಳ್ಳಿಯಲ್ಲ ಏನದು ಹೊಳೆಗಳಲ್ಲಿ ಇರ್ತಾರಲ್ವ, ಅವರು ಮಾತ್ರ ಇನ್ನೂ ಸ್ವಲ್ಪ ಹಾಗೆ ಇದ್ದಾರೆ. ಸೊ ನೆಕ್ಸ್ಟ್ ಜರ್ನಿಯಲ್ಲಿ ಮೀಟ್ ಆಗೋಣ. ಬಾಯ್.